ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಪಂಡ್ರಾಪುರದ ಆಷಾಢ ಏಕಾದಶಿ ಪಾದಯಾತ್ರೆ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ನಿಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಂದೀನಿ. ಭಕ್ತಿ ಮಹಾಸಾಗರ, ಹರಿನಾಮದ ಘೋಷ, ಲಕ್ಷಾಂತರ ಭಕ್ತರ ಭಾವಪೂರ್ಣ ಪಾದಯಾತ್ರೆ ಇವೆಲ್ಲವೂ ಒಂದೇ ಕಡೆ ಕಾಣುವ ಅದ್ಭುತ ಕ್ಷಣವೇ ಪಂಡ್ರಾಪುರದ ಆಷಾಢ ಏಕಾದಶಿ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಪವಿತ್ರ ಪಂಡ್ರಾಪುರ ಶ್ರೀ ವಿಠ್ಠಲ ರುಕ್ಮಿಣಿ ದೇವರ ನೆಲೆ ಎಂದು ಪ್ರಸಿದ್ಧಿ ಪಡೆದಿದೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಅಲ್ಲಿ ಹರಿದು ಬರ್ತಾರೆ. ಈ ಯಾತ್ರೆ ವಿಶೇಷತೆಯೇ ವಾರಿ ಯಾತ್ರೆ. ಭಕ್ತರು ಹಲವಾರು ದಿನಗಳಿಂದ ಕಾಲ್ನಡಿಗೆಯಲ್ಲಿ ಭಜನೆ, ಕೀರ್ತನೆ ಮತ್ತು ವಿಠ್ಠಲ ವಿಠ್ಠಲ ಎಂಬ ನಾಮಸ್ಮರಣೆಯೊಂದಿಗೆ ಪಂಡ್ರಾಪುರದತ್ತ ಸಾಗ್ತಾರೆ. ಭಕ್ತಿ, ಸೇವೆ, ಶಿಸ್ತು ಮತ್ತು ಸಮಾನತೆಯ ಅದ್ಭುತ ಸಂದೇಶವನ್ನು ಈ ಯಾತ್ರೆ ಸಾರ್ತದ್ರಿ. ಪಂಡ್ರಾಪುರ ತಲುಪಿದ ಭಕ್ತರು ಮೊದಲ ಪವಿತ್ರ ಚಂದ್ರಭಾಗ ನದಿಯ ಸ್ನಾನ ಮಾಡಿ ನಂತರ ಶ್ರೀ ವಿಠಲ ಮತ್ತು ಶ್ರೀ ರುಕ್ಮಿಣಿಯ ದೇವರ ದರ್ಶನ ಪಡೆಯುತ್ತಾರೆ. ಈ ದಿನ ಉಪವಾಸ, ತುಳಸಿ ಅರ್ಪಣೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಹರಿನಾಮ ಸಂಕೀರ್ತನೆಯನ್ನು ವಿಶೇಷ ಮಹತ್ವ ಹೊಂದೈತ್ರಿ. ಪುರಾಣಗಳ ಪ್ರಕಾರ ಭಕ್ತ ಪುಂಡಲಿಕನ ಭಕ್ತಿಯಿಂದ ಸಂತುಷ್ಟನಾದ ಶ್ರೀ ಮಹಾವಿಷ್ಣು ಇಟ್ಟಿಗೆಯ ಮೇಲೆ ನಿಂತು ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ. ಆ ರೂಪವೇ ಇಂದು ಶ್ರೀ ವಿಠ್ಠಲ ಪಾಂಡುರಂಗ ಎಂಬ ನಾಮದೊಂದಿಗೆ ಪೂಜಿಸಲ್ಪಡುತ್ತಾನ್ರಿ. ಆಷಾಢ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೀತಾರೆ. ಈ ದಿನದಂದು ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಪ್ರವೇಶಿಸುತ್ತಾರೆ ಎಂದು ನಂಬಿಕೆ ಇದ್ದು ಇದೇ ದಿನ ಚತುರ್ಮಾಸ ಆರಂಭ ಆಗ್ತದ್ರಿ. ಸಂತ ಜ್ಞಾನೇಶ್ವರ ಮಹಾರಾಜರು, ಸಂತ ತುಕಾರಾಮ ಮಹಾರಾಜರು ಸೇರಿದಂತೆ ಅನೇಕ ಸಂತರು ವಿಠ್ಠಲನ ಭಕ್ತಿಯನ್ನು ಜನಮಾನಸದಲ್ಲಿ ಬೆಳೆಸಿದರು. ಅವರು ಪಾದುಕೆಗಳ ಪಲ್ಲಕ್ಕಿಯೊಂದಿಗೆ ನಡೆಯುವ ವಾರಿ ಯಾತ್ರೆ ಇಂದಿಗೂ ಕೋಟ್ಯಾಂತರ ಭಕ್ತರ ಸ್ಫೂರ್ತಿಯಾಗಿದೆ. ಆಷಾಢ ಏಕಾದಶಿಯಂದು ಭಕ್ತಿಯಿಂದ ಶ್ರೀ ವಿಠಲನ ಪ್ರಾರ್ಥಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸುಖ ಸಮೃದ್ಧಿ ಮತ್ತು ಜೀವನದಲ್ಲಿ ಸಾತ್ವಿಕತೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಐತ್ರಿ. ಜೈ ಜೈ ರಾಮಕೃಷ್ಣ ಹರಿ, ವಿಠಲ ವಿಠಲ, ಪಾಂಡುರಂಗ ಹರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಧಾರ್ಮಿಕ, ಐತಿಹಾಸಿಕ ಮತ್ತು ಪ್ರವಾಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಶ್ರೀ ವಿಠ್ಠಲ ರುಕ್ಮಿಣಿ ಮಹಾರಾಜ್ ಕಿ ಜೈ. ಎಲ್ಲರಿಗೂ ನಮಸ್ಕಾರ.